ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 774 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 5ರಿಂದ 7ನೇ ನವೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಮೈಸೂರು ಸಂಗೀತ ಸುಗಂಧ ಉತ್ಸವದ ಮುಖ್ಯ ಉದ್ದೇಶವೇನು? ವಾಟ್ ಈಸ್ ದ ಮೇನ್ ಏಮ್ ಆಫ್ ದಿ ಮೈಸೂರು ಸಂಗೀತ ಸುಗಂಧ ಫೆಸ್ಟಿವಲ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಇನಾಗ್ರೇಟ್ ಆಗಬೇಕಾಗಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಈ ಒಂದು ಫೆಸ್ಟಿವಲ್ ಅನ್ನು ನಾವು ಸಂಗೀತ ಸುಗಂಧ ಅಂತ ಹೇಳ್ತೇವೆ. ಸೊ ಹೆಸರಲ್ಲೇ ಹೇಳಿರುವ ಹಾಗೆ ಇದೊಂದು ಮ್ಯೂಸಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ಸವವಾಗಿರುತ್ತೆ. ಸೊ ಇದನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರಿನ ಶ್ರೀಮಂತ ಕಾರ್ನಾಟಿಕ್ ಸಂಗೀತ ಆಚರಿಸಲು ಅಥವಾ ಟು ಸೆಲೆಬ್ರೇಟ್ ಮೈಸೂರು ರಿಚ್ ಕಾರ್ನಾಟಿಕ್ ಮ್ಯೂಸಿಕ್. ಅಂದ್ರೆ ಮೈಸೂರಿನಲ್ಲಿರ್ತಕ್ಕಂಥ ಈ ಒಂದು ಸಮೃದ್ಧವಾಗಿರ್ತಕ್ಕಂಥ ಕಾರ್ನಾಟಿಕ್ ಮ್ಯೂಸಿಕ್ ಅಥವಾ ಸಂಗೀತ ಏನಿರುತ್ತೆ, ಸೊ ಇದರ ಬಗ್ಗೆ ಒಂದು ಅವೇರ್ನೆಸ್ ಅಥವಾ ಅದನ್ನ ಆಚರಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಮೈಸೂರಿನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಈವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಗೀತ ಸುಗಂಧ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಾರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದರ ಜೊತೆಗೆ ಸೊ ಈ ಒಂದು ಈವೆಂಟ್ ನಲ್ಲಿ ಏನೇನ ಹೈಲೈಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಕಾರ್ನಾಟಿಕ್ ಮ್ಯೂಸಿಕ್ಗೆ ಪುರಂದರ ದಾಸರ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ಕೂಡ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಮೈಸೂರಿಗೆ ಸಂಬಂಧಪಟ್ಟಂತೆ ಒಂದು ಸರಳವಾದ ಪ್ರಶ್ನೆ ಇರುತ್ತೆ. ಸೊ ಡ್ಯೂರಿಂಗ್ ದ ರೂಲ್ ಆಫ್ ಟಿಪ್ಪು ಸುಲ್ತಾನ್ ವಿಚ್ ವಾಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಮೈಸೂರು? ಸೊ ಟಿಪ್ಪು ಸುಲ್ತಾನ್ ಆಳ್ವಿಕೆ ಸಮಯದಲ್ಲಿ ಸೊ ಮೈಸೂರಿನ ರಾಜಧಾನಿ ಯಾವ್ದಾಗಿತ್ತು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೈಸೂರು ಸಂಗೀತ ಸುಗಂಧ ಫೆಸ್ಟಿವಲ್ ಅಂತ ಹೇಳ್ತೇವೆ. ಸೊ ಇದನ್ನ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಉದ್ಘಾಟನೆ ಮಾಡಲಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಏನನ್ನ ಶೋಕೇಸ್ ಮಾಡಲಾಗುತ್ತೆ ಅಥವಾ ಇದರ ಮುಖ್ಯಾಂಶಗಳು ಏನು ಅಂತ ನಾವು ನೋಡೋದಾದ್ರೆ ದೇ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಕಾರ್ನಾಟಿಕ್ ಮ್ಯೂಸಿಕ್ ಟ್ರೆಡಿಷನ್ಸ್. ಅಂದ್ರೆ ಈ ಒಂದು ಕಾರ್ನಾಟಿಕ್ ಸಂಗೀತದ ಒಂದು ಸಂಪ್ರದಾಯಗಳು ಏನಿರುತ್ತೆ ಸೊ ಅದನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಬರೀ ಇದೊಂದೇ ಅಲ್ಲ, ಇದರ ಜೊತೆ ಆ ಭಾಗದಲ್ಲಿ ಅಂದ್ರೆ ಮೈಸೂರಿನ ಭಾಗದಲ್ಲಿರ್ತಕ್ಕಂಥ ಲೆಸ್ಸರ್ ನೋನ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಂದ್ರೆ ಬಹಳ ಪಾಪ್ಯುಲರ್ ಇಲ್ಲದೇ ಇರತಕ್ಕಂಥ ಪ್ರವಾಸೋದ್ಯಮ ತಾಣಗಳನ್ನ ಪ್ರಮೋಟ್ ಮಾಡಲಾಗುತ್ತೆ. ಸೊ ದಟ್ ಅಲ್ಲಿರ್ತಕ್ಕಂಥ ಟೂರಿಸಂ ಅಥವಾ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ. ಸೊ ಅದಾದ್ಮೇಲೆ ಮೈಸೂರಿನ ಕ್ಯೂಸಿನ್ಸ್ ಅಂದ್ರೆ ಆ ಒಂದು ಪಾಕ ಪದ್ಧತಿ ಅಥವಾ ಒಂದು ಭೋಜನ ವ್ಯವಸ್ಥೆ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಖಾದ್ಯಗಳೇನಿರ್ತವೆ ಸೊ ಅದರ ಬಗ್ಗೆ ಪ್ರಮೋಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಆಂಡಿ ಕ್ರಾಫ್ಟ್ಸ್ ಅಥವಾ ಕರಕುಶಲ ವಸ್ತುಗಳು, ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಜವಳಿ ಅಥವಾ ಟೆಕ್ಸ್ಟೈಲ್ಸ್ ಗಳನ್ನ ಕೂಡ ಸೊ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಸೊ ಈವೆಂಟ್ ಏನಿದೆ ಇಟ್ ಫೋಕಸಸ್ ಆನ್ ದಾಸ ಟ್ರೆಡಿಷನ್ಸ್ ಅಂದ್ರೆ ಪುರಂದರ ದಾಸರು ಕಾರ್ನಾಟಿಕ್ ಮ್ಯೂಸಿಕ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ ಸೊ ಅದನ್ನು ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪುರಂದರ ದಾಸರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಈವೆಂಟ್ ಅನ್ನ ನಾವೇನಂತ ಕರಿಬಹುದಾಗಿರುತ್ತೆ ಅಂದ್ರೆ ಕಲ್ಚರಲ್ ಪ್ರಮೋಷನ್ ಅಥವಾ ಸಾಂಸ್ಕೃತಿಕ ಪ್ರಚಾರ ಅಂತ ಕರಿಬಹುದಾಗಿರುತ್ತೆ. ಬಿಕಾಸ್ ಈ ಮೈಸೂರನ್ನ ಈ ಮ್ಯೂಸಿಕ್ ಲವರ್ಸ್ಗೆ ಒಂದು ಡೆಸ್ಟಿನೇಷನ್ ಆಗಿ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಅಂದ್ರೆ ಸಂಗೀತವನ್ನ ಇಷ್ಟಪಡ್ತಕ್ಕಂಥ ಸಂಗೀತ ಪ್ರಿಯರು ಏನಿರ್ತಾರೆ ಸೊ ಅವರಿಗೆ ಮೈಸೂರನ್ನ ಒಂದು ಸಂಗೀತರ ಪ್ರಿಯರ ಒಂದು ಕೇಂದ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇವೆಂಟ್ ನ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಪ್ರವಾಸೋದ್ಯಮವನ್ನು ಕೂಡ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಸ್ಥಳೀಯ ವಸ್ತುಗಳ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅಭಿಯಾನವನ್ನ ಕೂಡ ಈ ಒಂದು ಇವೆಂಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಹಿಸ್ಟಾರಿಕಲ್ ಟೆಂಪಲ್ಸ್ ಆಗಿರ್ಬೋದು, ಲ್ಯಾಂಡ್ಸ್ಕೇಪ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಆಂಡಿ ಕ್ರಾಫ್ಟ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈಗ ನಾವು ದಾಸ ಟ್ರೆಡಿಷನ್ ಅಂದ್ರೆ ಏನು, ಸೊ ಇದಕ್ಕೂ ಕಾರ್ನಾಟಿಕ್ ಮ್ಯೂಸಿಕ್ ಏನ್ ಸಂಬಂಧ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ದಾಸ ಟ್ರೆಡಿಷನ್ ಏನಿದೆ ಇದು ಈ ಕರ್ನಾಟಿಕ್ ಮ್ಯೂಸಿಕ್ ನಲ್ಲಿ ಡೀಪ್ಲಿ ರೂಟೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಆಳವಾಗಿ ಬೇರೂರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ ಡಿವೋಷನಲ್ ಕಾಂಪೋಸಿಷನ್ಸ್ ಆಫ್ ದಿ ಪುರಂದರ ದಾಸ ಅಂದ್ರೆ ಪುರಂದರ ದಾಸರ ಈ ಭಕ್ತಿ ಸಂಯೋಜನೆಗಳೇನಿರುತ್ತೆ ಆ ಒಂದು ಭಕ್ತಿ ಸಂಯೋಜನೆಗಳಲ್ಲಿ ಈ ದಾಸ ಟ್ರೆಡಿಷನ್ ಅಥವಾ ದಾಸ ಸಂಪ್ರದಾಯ ಏನಿದೆ ಸೊ ಅದು ಆಳವಾಗಿ ಬೇರೂರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಈ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರುವ ಕಾರಣದಿಂದ ಪುರಂದರ ದಾಸರನ್ನ ನಾವು ಫಾದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಕಾರ್ನಾಟಿಕ್ ಸಂಗೀತದ ಪಿತಾಮಹ ಅಂತ ಇವರನ್ನ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ
ಪುರಂದರದಾಸರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರು 16th ಸೆಂಚುರಿ ಅಂದರೆ 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೈಂಟ್ ಮತ್ತೆ ಪೊಯೆಟ್ ಆಗಿರ್ತಾರೆ. ಸೈಂಟ್ ಅಂದ್ರೆ ಸಂತ ಮತ್ತು ಕವಿಯಾಗಿ ಇವರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಈ ಕಾರ್ನಾಟಿಕ್ ಮ್ಯೂಸಿಕ್ ಅನ್ನ ಟೀಚ್ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಅಂದ್ರೆ ಬೋಧನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಸೊ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಿರ್ತಾರೆ, ಅಂದ್ರೆ ಪರಿವರ್ತನೆ ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಸೊ ಇವ್ರಿಗೆ ಕೊಡ್ಬೋದಾಗಿರುತ್ತೆ. ಸೊ ಯಾವ ರೀತಿ ಇದನ್ನ ಪರಿವರ್ತನೆ ಮಾಡ್ತಾರೆ ಅಂದ್ರೆ ಸೊ ಈ ಒಂದು ಕಾರ್ನಾಟಿಕ್ ಮ್ಯೂಸಿಕ್ ಅನ್ನ ಟೀಚ್ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಅದನ್ನ ಸ್ಟ್ರಕ್ಚರ್ಡ್ ಎಕ್ಸರ್ಸೈಸ್ ಮಾಡ್ತಾರೆ ಮತ್ತೆ ಗ್ರೇಡೆಡ್ ಲೆಸನ್ಸ್ ಮಾಡ್ತಾರೆ. ಅಂದ್ರೆ ಒಂದು ಕ್ರಮಬದ್ಧವಾಗಿ ಯಾವ ರೀತಿ ಬಿಗಿನರ್ಗೆ ಯಾವ ರೀತಿ ಟೀಚ್ ಮಾಡಬೇಕು, ಸ್ವಲ್ಪ ಅಡ್ವಾನ್ಸ್ಡ್ ಇರೋರಿಗೆ ಯಾವ ರೀತಿ ಟೀಚ್ ಮಾಡಬೇಕು, ಒಂದು ಕ್ರಮಬದ್ಧವಾಗಿ ಒಂದು ಸಿಲೆಬಸ್ ಕಾಪಿ ಹೇಗಿರುತ್ತೆ ಸೊ ಆ ರೀತಿ ಒಂದು ಪಠ್ಯವನ್ನ ರೆಡಿ ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನಾವು ಪುರಂದರದಾಸರಿಗೆ ನಾವಿಲ್ಲಿ ನೀಡಬಹುದಾಗಿರುತ್ತೆ. ಸೊ ಅವರ ಪ್ರಮುಖ ಕಾಂಟ್ರಿಬ್ಯೂಷನ್ಸ್ ಅಥವಾ ಪ್ರಮುಖ ಕೊಡುಗೆಗಳು ಏನು ಅಂತ ನಾವು ನೋಡೋದಾದ್ರೆ ಫಾರ್ಮುಲೇಟೆಡ್ ದಿ ಬೇಸಿಕ್ ಲೆಸನ್ಸ್, ಅಂದ್ರೆ ಆ ಒಂದು ಕಾರ್ನಾಟಿಕ್ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಮೂಲಭೂತವಾಗಿರ್ತಕ್ಕಂಥ ಅಧ್ಯಯನಗಳನ್ನ ಅವರು ಸ್ಟ್ರಕ್ಚರ್ ಮಾಡ್ತಾರೆ. ಸೊ ಇವರು 2 ಎಕ್ಸರ್ಸೈಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ 2 ಎಕ್ಸರ್ಸೈಸಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವರಾವಳಿ ಅಂತ ಕರಿತೇವೆ, ಅಲಂಕಾರಗಳು ಅಂತ ಕರಿತೇವೆ. ಸ್ವರಾವಳಿ ಮತ್ತು ಅಲಂಕಾರಗಳು ಈ ಕಾರ್ನಾಟಿಕ್ ಸಂಗೀತದ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ತವೆ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಪುರಂದರದಾಸರಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬಿಗಿನರ್ಸ್ಗೆ ಅಂದ್ರೆ ಈ ಕಾರ್ನಾಟಿಕ್ ಮ್ಯೂಸಿಕ್ ಅನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಬಿಗಿನರ್ಸ್ ಯಾರಿರ್ತಾರೆ ಸೊ ಅವ್ರಿಗೂ ಕೂಡ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಯಾ ಮಾಳವ ಗೌಳ ಅಂತ ಹೇಳ್ತೇವೆ. ಸೊ ಈ ಮಾಯಾ ಮಾಳವ ಗೌಳ ಏನಿದೆ ಸೊ ಈ ಒಂದು ಪದ್ಧತಿಯನ್ನ ಇಂದಿಗೂ ಕೂಡ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಯು ಕ್ಯಾನ್ ಇಮ್ಯಾಜಿನ್. ಸೊ ಅವರು ಇದ್ದಿದ್ದ ಶತಮಾನ ಯಾವುದು, ನಾವಿರ್ತಕ್ಕಂಥ ಶತಮಾನ ಯಾವುದು, ಸೊ ಇವಾಗೂ ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನಾವು ಬಳಕೆ ಮಾಡ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ಅವರನ್ನ ನಾವು ಫಾದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್ ಅಂತ ಕರೀಲೇಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ಅವರು ಸಾಕಷ್ಟು ಡಿವೋಷನಲ್ ಅಥವಾ ಭಕ್ತಿ ಗೀತೆಗಳನ್ನ ಕೂಡ ಕಂಪೋಸ್ ಮಾಡ್ತಾರೆ. ಸೊ ಈ ಒಂದು ಭಕ್ತಿ ಗೀತೆಗಳನ್ನ ಕನ್ನಡ ಮತ್ತು ಸ್ಯಾನ್ಸ್ಕ್ರಿಟ್, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇವರು ಕಂಪೋಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಕ್ತಿ ಮೂಮೆಂಟ್ಸ್ ಏನ್ ನಡೆಯುತ್ತೆ ಸೊ ಅದರಲ್ಲಿ ಇವರ ಕಂಪೋಸರ್ಸ್ ಅನ್ನ ಇನ್ನೂ ಕೂಡ ಅಂದ್ರೆ ಅವ್ರು ಕಂಪೋಸ್ ಮಾಡಿರ್ತಕ್ಕಂಥ ಒಂದು ಗೀತೆಗಳೇನಿರ್ತವೆ ಸೊ ಅವುಗಳನ್ನ ಕೂಡ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಅದು ಯಾವ ದೇವರಿಗೆ ಡೆಡಿಕೇಟ್ ಆಗಿರುತ್ತೆ ಅಂದ್ರೆ ಲಾರ್ಡ್ ವಿಷ್ಣು ಮತ್ತೆ ಲಾರ್ಡ್ ಕೃಷ್ಣಗೆ ಡೆಡಿಕೇಟ್ ಆಗಿರ್ತಕ್ಕಂಥ ಈ ಒಂದು ಭಕ್ತಿ ಗೀತೆಗಳೇನಿರ್ತವೆ ಸೊ ಅದನ್ನ ಭಕ್ತಿ ಮೂಮೆಂಟ್ ಅಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಕಾರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ನಂದನ್ ಕಾನನ್ ಜುವಾಲಜಿಕಲ್ ಪಾರ್ಕ್ನೊಂದಿಗೆ ವಿನಿಮಯ ವನ್ಯಜೀವಿ ಕಾರ್ಯಕ್ರಮದ ಭಾಗವಾಗಿ ಯಾವ ಉದ್ಯಾನವನವು ಇತ್ತೀಚೆಗೆ ಹಲವಾರು ಹೊಸ ಪ್ರಾಣಿಗಳನ್ನು ಸ್ವೀಕರಿಸಿದೆ? ಸೊ ವಿಚ್ ಪಾರ್ಕ್ ರೀಸೆಂಟ್ಲಿ ರಿಸೀವ್ಡ್ ಸೆವರಲ್ ನ್ಯೂ ಆನಿಮಲ್ಸ್ ಆಸ್ ಅ ಪಾರ್ಟ್ ಆಫ್ ವೈಲ್ಡ್ ಲೈಫ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ವಿತ್ ನಂದನ್ ಕಾನನ್ ಜುವಾಲಜಿಕಲ್ ಪಾರ್ಕ್? ಸೊ ಈ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ 2 ನ್ಯಾಷನಲ್ ಪಾರ್ಕ್ಸ್ ಅಥವಾ 2 ಉದ್ಯಾನವನಗಳ ನಡುವೆ ಪ್ರಾಣಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಸೊ ಅದೇ ರೀತಿಯ ಒಂದು ಪ್ರೋಗ್ರಾಮ್ ಅನ್ನ ಈಗ ಕೂಡ ಮಾಡಿರ್ತಾರೆ. ಸೊ ಅದು ನಂದನ್ ಕಾನನ್ ಜುವಾಲಜಿಕಲ್ ಪಾರ್ಕ್ ಆಗಿರುತ್ತೆ. ಸೊ ಇನ್ನೊಂದು ಪಾರ್ಕ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಪಿಲಿಕುಳ ಜೈವಿಕ ಉದ್ಯಾನದೊಂದಿಗೆ ಅಥವಾ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ನೊಂದಿಗೆ ಸೊ ಈ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನೇನ್ ಪ್ರಾಣಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಇದರ ಅಡ್ವಾಂಟೇಜ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಈ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಅಂತಕ್ಕಂಥದ್ದು ಸೊ ಮಂಗಳೂರು ಅಥವಾ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿರ್ತಕ್ಕಂಥ ಒಂದು ಪಾರ್ಕ್ ಆಗಿರುತ್ತೆ. ಸೊ ಈ ಒಂದು ಪಾರ್ಕ್ ಈಗ ವೈಲ್ಡ್ ಲೈಫ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನ ಭಾಗವಾಗಿರುತ್ತೆ. ಸೊ ಯಾವ ಒಂದು ಪಾರ್ಕ್ ಅಥವಾ ಉದ್ಯಾನವನದೊಂದಿಗೆ ಪ್ರಾಣಿಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಲಾಗುತ್ತೆ ಅಂದ್ರೆ ಸೊ ನಂದಾ ಕಾನನ್ ಜುವಾಲಜಿಕಲ್ ಪಾರ್ಕ್ ಆಗಿರುತ್ತೆ. ಸೊ ನಂದಾ ಕಾನನ್ ಜುವಾಲಜಿಕಲ್ ಪಾರ್ಕ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಒಡಿಶಾ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಒಡಿಶಾ ಮತ್ತು ಕರ್ನಾಟಕದ ಮಂಗಳೂರಿನಲ್ಲಿರ್ತಕ್ಕಂಥ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಏನಿರುತ್ತೆ ಸೊ ಇವುಗಳ ನಡುವೆ ಅಂದ್ರೆ ಅವರು ಕೂಡ ಕೆಲವೊಂದು ಪ್ರಾಣಿಗಳನ್ನ ಕೊಡ್ತಾರೆ. ಸೊ ನಾವು ಕೂಡ ಕೆಲವೊಂದು ಪ್ರಾಣಿಗಳನ್ನ ಅವರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಯಾವ ಪ್ರಾಣಿಗಳನ್ನ ನಾವು ತರಿಸ್ಕೊಂಡಿದ್ದೇವೆ ಅಂದ್ರೆ ಮಂಗಳೂರಿಗೆ ನಾವು ತರಿಸ್ಕೊಂಡಿದ್ದೇವೆ ಅಂದ್ರೆ ಸೊ ಮೇಲ್ ಏಷಿಯಾಟಿಕ್ ಲಯನ್, ಸೊ ಗಂಡು ಏಷಿಯಾಟಿಕ್ ಸಿಂಹವನ್ನ ನಾವು ತರಿಸ್ಕೊಂಡಿರ್ತೇವೆ. 2 ಸಿಲ್ವರ್ ಪೆಸಾಂಟ್ಸ್ ಅಂತಕ್ಕಂಥದ್ದು ಪಕ್ಷಿ ಆಗಿರುತ್ತೆ. ಸೊ ಅದಾದ್ಮೇಲೆ ಯೆಲ್ಲೋ ಗೋಲ್ಡನ್ ಪೆಸಾಂಟ್ ಗಳನ್ನ ಕೂಡ ನಾವು ನಮ್ಮ ಮಂಗಳೂರಿಗೆ
ತರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಒಂದು ಉಲ್ಫ್ ಅಥವಾ ತೋಳವನ್ನ ಕೂಡ ತರಿಸ್ಕೊಂಡಿರ್ತಾರೆ. 2 ಗಾರಿಯಲ್ ಕ್ರೋಕೊಡೈಲ್ಸ್ ಅಂದ್ರೆ ಆ ಒಂದು ಮೊಸಳೆಗಳನ್ನ ಕೂಡ ಅದನ್ನ ನಾವು ಗಾರಿಯಲ್ ಕ್ರೋಕೊಡೈಲ್ಸ್ ಅಂತ ಹೇಳ್ತೇವೆ. ಸೊ ಅದನ್ನು ಕೂಡ ನಮ್ಮ ಮಂಗಳೂರಿಗೆ ತರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇನ್ ರಿಟರ್ನ್ ನಾವು ಏನ್ ಕೊಟ್ಟಿದ್ದೇವೆ, ಸೊ ಅವ್ರು ಕಳಿಸಿರ್ತಕ್ಕಂಥ ಪ್ರಾಣಿಗಳಿಗೆ ಇನ್ ರಿಟರ್ನ್ ನಾವು ಏನ್ ಕೊಟ್ಟಿದ್ದೇವೆ ಅಂದ್ರೆ 4 ಡೋಲ್ಗಳನ್ನ ಕೊಟ್ಟಿರ್ತೇವೆ. ಡೋಲ್ ಅಂದ್ರೆ ವೈಲ್ಡ್ ಡಾಗ್ಸ್ ಅಂತ ಹೇಳ್ತೇವೆ. ಸೊ 4 ಡೋಲ್ಗಳನ್ನ ಅವರಿಗೆ ಕೊಟ್ಟಿರ್ತೇವೆ. 4 ರೇರ್ ರೆಟಿಕ್ಯುಲೇಟೆಡ್ ಪೈಥಾನ್ಸ್, ಪೈಥಾನ್ ಅಂದ್ರೆ ಹೆಬ್ಬಾವುಗಳು, 4 ಪೈಥಾನ್ಗಳನ್ನ ನೀಡಲಾಗಿರುತ್ತೆ. 2 ಬ್ರಾಹ್ಮಿನಿ ಕೈಟ್ಸ್ ಅಂದ್ರೆ ಪಕ್ಷಿಗಳನ್ನ ನೀಡಲಾಗಿರುತ್ತೆ. 3 ಏಷ್ಯನ್ ಪಾಮ್ ಸಿವೆಟ್, ಸಿವೆಟ್ ಅಂದ್ರೆ ಅದು ಬೆಕ್ಕಿನ ಜಾತಿಗೆ ಸಂಬಂಧಪಟ್ಟಿರುತ್ತೆ. ಸೊ ಆ ರೀತಿಯಾಗಿ 3 ಬೆಕ್ಕಿನ ಅಥವಾ ಏಷ್ಯನ್ ಪಾಮ್ ಸಿವೆಟ್ ಅನ್ನ ಕೊಡಲಾಗಿರುತ್ತೆ. 2 ಲಾರ್ಜ್ ಎಗ್ರೆಟ್ಸ್ ಗಳನ್ನ ಈ ಒಂದು ಪಾರ್ಕ್ಗೆ ಅಂದ್ರೆ ಒಡಿಶಾದ ಈ ಒಂದು ಪಾರ್ಕ್ಗೆ ಇನ್ ಎಕ್ಸ್ಚೇಂಜ್ ಆಗಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಏನಿದೆ, ಇಟ್ ಏಮ್ಸ್ ಟು ಪ್ರೊವೈಡ್ ಕಂಪ್ಯಾನಿಯನ್ಶಿಪ್ ಫಾರ್ ದಿ ಸಾಲಿಟರಿ ಆನಿಮಲ್ಸ್. ಇವಾಗ ಏಷಿಯಾಟಿಕ್ ಮೇಲ್ ಲಯನ್ ಅನ್ನ ನಾವು ತರಿಸ್ಕೊಂಡಿದ್ದೇವೆ. ಅದರರ್ಥ ಏನು ಅಂದ್ರೆ ದೇರ್ ಇಸ್ ಅ ಫೀಮೇಲ್ ಲಯನ್ ಹಿಯರ್. ಸೊ ಅವೆರಡಕ್ಕೂ ಏನಾಗುತ್ತೆ ಅಂದ್ರೆ ಕಂಪ್ಯಾನಿಯನ್ ಆಗುತ್ತೆ. ಸೊ ಕಂಪ್ಯಾನಿಯನ್ ಆದಾಗ ಅದರ ಜೆನೆಟಿಕ್ ಡೈವರ್ಸಿಟಿಯನ್ನ ನಾವು ಪ್ರಿಸರ್ವ್ ಮಾಡಬಹುದಾಗಿರುತ್ತೆ. ಅಂದ್ರೆ ಅವೆರಡು ಒಟ್ಟಿಗೆ ಇದ್ದಾಗ ಸೊ ಅದು ನೆಕ್ಸ್ಟ್ ಜನರೇಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ಅದರ ಜೀನ್ಸ್ ಏನಿರುತ್ತೆ ಅದನ್ನ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ನಾವು ಪ್ರಿಸರ್ವ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಆನಿಮಲ್ಸ್ ಅನ್ನ ಅಥವಾ ಈ ಒಂದು ವೈಲ್ಡ್ ಲೈಫ್ ಅನ್ನ ಎಕ್ಸ್ಚೇಂಜ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ಜೆನೆಟಿಕ್ ಡೈವರ್ಸಿಟಿ ಜಾಸ್ತಿ ಆಗುತ್ತೆ ಅಷ್ಟು ಅದನ್ನ ಕನ್ಸರ್ವ್ ಮಾಡ್ತಕ್ಕಂಥ ಒಂದು ಮೆಥಡ್ ನಮಗೆ ಈಸಿ ಆಗುತ್ತೆ. ಸೊ ಇದರ ಭಾಗವಾಗಿ ಈ ಒಂದು ವೈಲ್ಡ್ ಲೈಫ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನ ಮಂಗಳೂರು ಮತ್ತು ಒಡಿಶಾದ ನಡುವೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ 27,000 ಕೋಟಿ ಅಂದ್ರೆ 100% ಧನ ಸಹಾಯವನ್ನು ಯಾವ ಸಂಸ್ಥೆ ದೃಢೀಪಡಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ಕನ್ಫರ್ಮ್ 100% ಫಂಡಿಂಗ್ ಆಫ್ 27,000 crore ಫಾರ್ ದಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪ್ರಾಜೆಕ್ಟ್. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪ್ರಾಜೆಕ್ಟ್ ಅಂದ್ರೆ ಸೊ ಔಟರ್ ರಿಂಗ್ ರೋಡ್ ಅನ್ನ ಒಂದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಔಟರ್ ರಿಂಗ್ ರೋಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಕರಿತೇವೆ. ಬಿಕಾಸ್ ಆ ರಿಂಗ್ ರೋಡ್ ಅಥವಾ ನಮಗೆ ಗೊತ್ತು ಸಾರಿಗೆ ಸಂಪರ್ಕ ಡೆವಲಪ್ ಆದ್ರೆ ಸೊ ಆಟೋಮ್ಯಾಟಿಕಲಿ ಟ್ರೇಡ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದಕ್ಕೆ ಈಗ 100% ಫಂಡಿಂಗ್ ಅನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹುಡ್ಕೋ ವತಿಯಿಂದ 100% ಫಂಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹುಡ್ಕೋ ಅಂದ್ರೆ ವಸತಿ ಮತ್ತು ನಗರಾಭಿವೃದ್ಧಿ ನಿಗಮ ನಿಯಮಿತ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಆಗಿರುತ್ತೆ. ಸೊ ಆಲ್ರೆಡಿ ಒಂದು ಇನ್ನರ್ ರಿಂಗ್ ರೋಡ್ ಅನ್ನ ನಾವು ಆಲ್ರೆಡಿ ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಚೆ ಸೊ ಇನ್ನೂ ದೊಡ್ಡ ಬಿಗ್ಗರ್ ಸರ್ಕಲ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಅನೇಕ ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಅಥವಾ ಈ ಒಂದು ರಿಂಗ್ ರಸ್ತೆಯನ್ನ ಡೆವಲಪ್ ಮಾಡಲಿಕ್ಕೆ ಈಗ ಹುಡ್ಕೋ ವತಿಯಿಂದ 100% ಫಂಡಿಂಗ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರೋಣ. ಈ ಒಂದು ರಸ್ತೆಯನ್ನ ನಾವು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಕರಿತೇವೆ. ಸೊ ಇದನ್ನ ನಾವು ಪೆರಿಫೆರಲ್ ರಿಂಗ್ ರಸ್ತೆ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇದಕ್ಕೆ ಈಗ ಫಂಡ್ ಮಾಡ್ತಾ ಇರ್ತಕ್ಕಂಥವ್ರು ಹುಡ್ಕೋ ಅವರು 100% ಫಂಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. 27,000 ಕೋಟಿ ವೆಚ್ಚದಲ್ಲಿ ಸೊ ಇದನ್ನ ಡೆವಲಪ್ ಮಾಡೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಈ ಒಂದು ಪ್ರಾಜೆಕ್ಟ್ ನ ಪ್ರಮುಖ ಗುರಿ ಏನಂದ್ರೆ ಟು ಕನೆಕ್ಟ್ ತುಮಕೂರು ರೋಡ್ ವಿತ್ ದಿ ಹೊಸೂರು ರೋಡ್. ಸೊ ತುಮಕೂರು ರಸ್ತೆಯನ್ನ ಹೊಸೂರು ರಸ್ತೆಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಲೈನ್ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 73 ಕಿಲೋಮೀಟರ್ ರಸ್ತೆಯ ಭಾಗವಾಗಿ ಸೊ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಈ ಬೆಂಗಳೂರಿಗೆ ಕನೆಕ್ಟಿವಿಟಿಯನ್ನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಯಾವಾಗ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಆಟೋಮ್ಯಾಟಿಕಲಿ ಆ ಒಂದು ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಫಂಡ್ ಮಾಡ್ತಾ ಇರ್ತಕ್ಕಂಥ ಹುಡ್ಕೋ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಹುಡ್ಕೋ ಅಂತಕ್ಕಂಥದ್ದು ಗವರ್ನಮೆಂಟ್ ಓನ್ಡ್ ಕಾರ್ಪೊರೇಷನ್ ಆಗಿರುತ್ತೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದ ಒಂದು ನಿಗಮವಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1970ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನವದೆಹಲಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಪ್ರೈಮರಿ ಆಬ್ಜೆಕ್ಟಿವ್ ಅಂದ್ರೆ ಯಾವ ಕಾರಣಕ್ಕಾಗಿ ಹುಡ್ಕೋವನ್ನ ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡೋದಾದ್ರೆ ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದ್ರೆ ಹಣ
ಹಣಕಾಸು ಸಹಾಯವನ್ನ ಮಾಡ್ತಕ್ಕಂಥದ್ದು. ಯಾವ ರೀತಿಯ ಪ್ರಾಜೆಕ್ಟ್ಗಳಿಗಾಗಿ ಅಂದ್ರೆ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಅಂದ್ರೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಧನ ಸಹಾಯವನ್ನ ಮಾಡ್ತಕ್ಕಂಥದ್ದು. ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಸೆಕ್ಟರ್ಸ್, ಅಂದ್ರೆ ಈ ಒಂದು ಹೌಸಿಂಗ್ ಅಂದ್ರೆ ವಸತಿ ಮತ್ತು ನಗರಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಹಣಕಾಸಿನ ನೆರವನ್ನ ನೀಡ್ತಕ್ಕಂಥ ಒಂದು ಉದ್ದೇಶದಿಂದ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಯಾವ ಭಾರತೀಯ ತೈಲ ಮತ್ತು ಅನಿಲ ಕಂಪನಿಯು ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಇದನ್ನ ಯುನೆಪ್ ಅಂತ ಹೇಳ್ತೇವೆ. ಸೊ ತೈಲ ಮತ್ತು ಅನಿಲ ಮೀಥೇನ್ ಪಾಲುದಾರಿಕೆ, ಇದನ್ನ OGMP ಅಂತ ಹೇಳ್ತೇವೆ, 2.0ಗೆ ಸೇರಿದ ಮೊದಲನೆಯ ಕಂಪನಿ ಆಗಿದೆ. ಸೊ ವಿಚ್ ಇಂಡಿಯನ್ ಆಯಿಲ್ ಅಂಡ್ ಗ್ಯಾಸ್ ಕಂಪನಿ, ನಾನು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಆಯಿಲ್ ಅಂಡ್ ಗ್ಯಾಸ್ ಕಂಪನಿ ಆಗಿರುತ್ತೆ. ಸೊ ದಟ್ ಹ್ಯಾಸ್ ಬಿಕಮ್ ದಿ ಫಸ್ಟ್ ಟು ಜಾಯಿನ್ ದಿ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಅಂದ್ರೆ ಯುನೆಪ್ ನ ಅಡಿಯಲ್ಲಿರ್ತಕ್ಕಂಥ ಆಯಿಲ್ ಅಂಡ್ ಗ್ಯಾಸ್ ಮೀಥೇನ್ ಪಾರ್ಟ್ನರ್ಶಿಪ್ 2.0 ಅಂತ ಹೇಳ್ತೇವೆ. ಸೊ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ತೈಲ ಮತ್ತು ಅನಿಲ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಏನಕ್ಕೆ ಇದರ ಅಡಿಯಲ್ಲಿ ಸೇರ್ಕೊಂಡಿರ್ತಾರೆ ಅಂದ್ರೆ ಈ ಮೀಥೇನ್ ಎಮಿಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ ಸೊ ಅದನ್ನ ಸಾಕಾರಗೊಳಿಸ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ತೈಲ ಮತ್ತು ಅನಿಲ ಕಂಪನಿ ಯಾವುದು ಅಂದ್ರೆ ಕೇನ್ಸ್ ಆಯಿಲ್ ಅಂಡ್ ಗ್ಯಾಸ್ ಅಂತ ಹೇಳ್ತೇವೆ. ಸೊ ಇದು ಈ ಒಂದು OGMP ಪ್ರೋಗ್ರಾಮ್ಗೆ ಅಥವಾ ಈ ಒಂದು ಪಾಲುದಾರಿಕೆಗೆ ಸೇರಿಕೊಂಡಿರ್ತಕ್ಕಂಥ ಸೊ ಒಂದು ಆಯಿಲ್ ಅಂಡ್ ಗ್ಯಾಸ್ ಕಂಪನಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಂಪನಿಯನ್ನ ನಾವು ಕೇನ್ಸ್ ಆಯಿಲ್ ಅಂಡ್ ಗ್ಯಾಸ್ ಅಂತ ಹೇಳ್ತೇವೆ. ಸೊ ಇದು ಯಾರ ಒಂದು ಗ್ರೂಪ್ ಅಲ್ಲಿ ಇರುತ್ತೆ ಅಂದ್ರೆ ವೇದಾಂತ ಗ್ರೂಪ್ ನವರ ಒಂದು ಕಂಪನಿ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಿಂದ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಬರ್ತಕ್ಕಂಥ ಆಯಿಲ್ ಅಂಡ್ ಗ್ಯಾಸ್ ಮೀಥೇನ್ ಪಾರ್ಟ್ನರ್ಶಿಪ್ 2.0 ಏನಿರುತ್ತೆ ಸೊ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ಮೊದಲ ಕಂಪನಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೆ ಇದರಿಂದ ಸೇರ್ಕೊಳ್ಳೋದ್ರಿಂದ ಯಾವ ಒಂದು ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಸೊ ಈ ಒಂದು ಮೀಥೇನ್ ಎಮಿಷನ್ ಅಂದ್ರೆ ಇದನ್ನ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಇಂಧನ ಅಂತ ನಾವೇನ್ ಹೇಳ್ತೇವೆ. ಸೊ ಮೀಥೇನ್ ಅಂತಕ್ಕಂಥದ್ದು ಕಾರ್ಬನ್ ಗಿಂತ ಹೆಚ್ಚು ಹಸಿರು ಮನೆ ಎಫೆಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ಮೀಥೇನ್ ಅನ್ನ ರಿಡ್ಯೂಸ್ ಮಾಡುವ ಕಾರಣದಿಂದ ಸೊ ಈ ಒಂದು ಪಾಲುದಾರಿಕೆಗೆ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸೇರಿಕೊಂಡ್ರೆ ಇವ್ರಿಗಿರ್ತಕ್ಕಂಥ ಟಾರ್ಗೆಟ್ಸ್ ಏನು? ಎಸ್ಟಾಬ್ಲಿಷ್ ಅಂಡ್ ಟ್ರಾನ್ಸ್ಪರೆಂಟ್ಲಿ ರಿಪೋರ್ಟ್ ಇಟ್ಸ್ ಪ್ರೋಗ್ರೆಸ್, ಅಂದ್ರೆ ಅವರು ಒಂದು ರಿಪೋರ್ಟಿಂಗ್ ಅನ್ನ ಮಾಡಬೇಕು, ಅಂದ್ರೆ ಆ ವರದಿಯನ್ನ ಮಾಡ್ತಕ್ಕಂಥದ್ದು ಪಾರದರ್ಶಕವಾಗಿ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ಸ್ ಪ್ರೋಗ್ರೆಸ್ ಟುವರ್ಡ್ಸ್ 5-year ಮೀಥೇನ್ ರಿಡಕ್ಷನ್ ಟಾರ್ಗೆಟ್, ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಮೀಥೇನ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಗುರಿ ಏನಿದೆ ಸೊ ಆ ಒಂದು ಗುರಿಗೆ ಸಂಬಂಧಪಟ್ಟಂತೆ ವರದಿಗಳನ್ನ ಪಾರದರ್ಶಕವಾಗಿ ಅವರು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಸೊ ನೆಟ್ ಝೀರೋ ಬೈ 2030 ಅಂದ್ರೆ 2030 ವೇಳೆಗೆ ನಿವ್ವಳ ಶೂನ್ಯವನ್ನ ಸಾಧಿಸ್ತಕ್ಕಂಥದ್ದು. ಅದರ ಅರ್ಥ ಏನು ಅಂದ್ರೆ ಈ ಒಂದು ಪಾರ್ಟ್ನರ್ಶಿಪ್ ಏನಿರುತ್ತೆ ಸೊ ಅಲೈನ್ಸ್ ವಿತ್ ದಿ ಕೇನ್ಸ್ ಗೋಲ್ ಟು ಅಚೀವ್ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2030, ಅಂದ್ರೆ ಈ ಒಂದು ಆಯಿಲ್ ಕಂಪನಿ ಏನಿರುತ್ತೆ ಸೊ 2030 ವೇಳೆಗೆ ನೆಟ್ ಝೀರೋ ಎಮಿಷನ್ ಅನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸೊ ಈ ಒಂದು ಟಾರ್ಗೆಟ್ಗೆ ಈಗ ಈ ಒಂದು ಅಗ್ರಿಮೆಂಟ್ ಅಥವಾ ಈ ಒಂದು ಪಾರ್ಟ್ನರ್ಶಿಪ್ ಏನಾಗಿದೆ ಸೊ ಅದು ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ 2030ಕ್ಕೆ ಇದು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಬಟ್ ನಮ್ಮ ಭಾರತ ದೇಶದ ಟೋಟಲ್ ಕಂಟ್ರಿ ಟಾರ್ಗೆಟ್ ಎಷ್ಟಿರುತ್ತೆ ಅಂದ್ರೆ 2070ಗೆ ನೆಟ್ ಝೀರೋ ಮಾಡ್ತಕ್ಕಂಥದ್ದು ಕಂಟ್ರಿ ಟಾರ್ಗೆಟ್ ಆಗಿರುತ್ತೆ. ಬಟ್ ಈ ಒಂದು ಆಯಿಲ್ ಕಂಪನಿ 2030ಗೆ ಈ ಒಂದು ಟಾರ್ಗೆಟ್ ಅನ್ನ ಇಟ್ಟಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಾರ್ಟ್ನರ್ಶಿಪ್ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನ ನಾವು OGMP 2.0 ಅಂತ ಹೇಳ್ತೇವೆ. ಸೊ ಇದು ಏನನ್ನ ನಮಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಲಿಕ್ಕೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಪ್ರೊವೈಡ್ಸ್ ಫ್ರೇಮ್ ವರ್ಕ್ ಟು ಅಕ್ಯುರೇಟ್ ಮೆಷರ್ಮೆಂಟ್ ಅಂಡ್ ರಿಪೋರ್ಟಿಂಗ್ ವೆರಿಫಿಕೇಶನ್ ಆಫ್ ಮೀಥೇನ್ ಎಮಿಷನ್. ಸೊ ಇವರು ನಮಗೆ ಯಾವ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸೊ ಮೀಥೇನ್ ಹೊರಸೂಸುವಿಕೆಯ ನಿಖರವಾದ ಮಾಪನ, ಅದನ್ನ ಎಕ್ಸಾಕ್ಟ್ಲಿ ನಾವು ಹೇಗೆ ಮೆಷರ್ ಮಾಡಬೇಕು ಅದನ್ನ ಅವರು ಸಪೋರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ವರದಿ ಹೇಗೆ ಮಾಡಬೇಕು, ಪರಿಶೀಲನೆ ಹೇಗೆ ಮಾಡಬೇಕು, ಸೊ ಇದರ ಕಂಪ್ಲೀಟ್ ಒಂದು ಫ್ರೇಮ್ ವರ್ಕ್ ಅನ್ನ ಸೊ ಈ ಒಂದು OGMP 2.0 ವತಿಯಿಂದ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗ್ಲೋಬಲ್ ಇದರಿಂದ ಜಾಗತಿಕವಾಗಿ ಆಗಬಹುದಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ ಇಟ್ ಕವರ್ಸ್ ಅಂದ್ರೆ ಈ ಒಂದು OGMP 2.0 ಏನಿದೆ ಸೊ ಇದು ಕೇವಲ ಭಾರತ ದೇಶದ ಆಯಿಲ್ ಅಂಡ್ ಗ್ಯಾಸ್ ಕಂಪನೀಸ್ ಅಲ್ಲ, ಜಗತ್ತಿನ ಸಾಕಷ್ಟು ಆಯಿಲ್ ಅಂಡ್ ಗ್ಯಾಸ್ ಕಂಪನೀಸ್ ಜೊತೆ ಅದು
ಪಾಲುದಾರಿಕೆಯನ್ನು ಹೊಂದಿರುತ್ತೆ. ಸೊ ಅದರಿಂದ ಜಾಗತಿಕವಾಗಿ ಆಗ್ತಕ್ಕಂಥ ಓವರ್ ಆಲ್ ಇಂಪ್ಯಾಕ್ಟ್ ಏನು ಅಂತ ನಾವು ನೋಡೋದಾದ್ರೆ 40% ಆಫ್ ದಿ ಗ್ಲೋಬಲ್ ಆಯಿಲ್ ಅಂಡ್ ಗ್ಯಾಸ್ ಪ್ರೊಡಕ್ಷನ್ ಏನಿದೆ ಸೊ ಅದನ್ನ ಕವರ್ ಮಾಡ್ತಾ ಇದೆ. ಸೊ ಅದರಿಂದ 40% ಆಫ್ ದಿ ಒಂದು ಆಯಿಲ್ ಅಂಡ್ ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಏನಿರುತ್ತೆ ಸೊ ಅಲ್ಲೆಲ್ಲ ಮೀಥೇನ್ ರಿಡಕ್ಷನ್ಗೆ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಎಮಿಷನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಅದಾದ್ಮೇಲೆ ಡೇಟಾ ಪ್ರೊಡಕ್ಷನ್ ಬೆಟರ್ ಆಗುತ್ತೆ. ಸೊ ಇದರಿಂದ ಮೀಥೇನ್ ಎಮಿಷನ್ ಅನ್ನ ನಾವು ಡ್ರಾಸ್ಟಿಕ್ ಆಗಿ ರೆಡ್ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಯುನೆಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಒಂದು ಪ್ರೋಗ್ರಾಮ್ ಯುನೆಪ್ ನ ಅಡಿಯಲ್ಲಿ ಮಾಡ್ತಾ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇದನ್ನ ನಾವು ಗ್ಲೋಬಲ್ ಅಥಾರಿಟಿ ಆನ್ ಎನ್ವೈರನ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಪರಿಸರದ ಮೇಲೆ ಇರ್ತಕ್ಕಂಥ ಒಂದು ಜಾಗತಿಕ ಪ್ರಾಧಿಕಾರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1972 ಫಾಲೋಯಿಂಗ್ ದಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ದಿ ಹ್ಯೂಮನ್ ಎನ್ವೈರನ್ಮೆಂಟ್ ಇನ್ ಸ್ಟಾಕ್ಹೋಮ್ ನಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಆ ಒಂದು ಸಮ್ಮೇಳನವನ್ನು ನಾವು ಮಾನವ ಪರಿಸರದ ವಿಶ್ವಸಂಸ್ಥೆಯ ಸಮ್ಮೇಳನ ಅಂತ ಕರಿತೇವೆ. ಸೊ ಈ ಒಂದು ಸಮ್ಮೇಳನ ಆದ ನಂತರ 1972 ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಮಿಷನ್ ಅಥವಾ ಇದರ ಉದ್ದೇಶ ಅಥವಾ ಧ್ಯೇಯ ಏನು ಅಂತ ನಾವು ನೋಡೋದಾದ್ರೆ ಇನ್ಸ್ಪೈರ್, ಇನ್ಫಾರ್ಮ್ ಅಂಡ್ enable nations and peoples to improve their quality of life without compromising that with the future generation. ಅಂದ್ರೆ ಮುಂದಿನ ಪೀಳಿಗೆಗೆ ಯಾವುದೇ ರಿಸೋರ್ಸಸ್ ಕಡಿಮೆ ಆಗದೆ ಈಗ ಇರ್ತಕ್ಕಂಥ ಪೀಳಿಗೆಯನ್ನ ಇನ್ಸ್ಪೈರ್ ಮಾಡ್ತಕ್ಕಂಥದ್ದು. ಅಂದ್ರೆ ಆ ಸಂಪನ್ಮೂಲಗಳನ್ನ ನಾವು ಹೇಗೆ ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸೊ ಒಂದು ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅದಕ್ಕೆ ಬೆಂಬಲವನ್ನ ನೀಡ್ತಕ್ಕಂಥದ್ದು. ಸೊ ಅದು ಈ ಒಂದು ಯುನೆಪ್ ನ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಈಗ ಒಂದು ಪಾರ್ಟ್ನರ್ಶಿಪ್ ಏನಾಗಿದೆ ಸೊ ಅದು ಕೂಡ ಮೀಥೇನ್ ಎಮಿಷನ್ ಅನ್ನ ನಾವು ಕಡಿಮೆ ಮಾಡೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡ್ತೇವೆ. ಸಾಕಷ್ಟು ರಿಸೋರ್ಸಸ್ ಗಳನ್ನ ನಾವು ಮುಂದಿನ ಪೀಳಿಗೆಗೆ ಸೇವ್ ಮಾಡಬಹುದಾಗಿರುತ್ತೆ. ಸೊ ಅದೇ ಆಬ್ಜೆಕ್ಟಿವ್ ಅನ್ನ ನಾವು ಇಂದಿನ ಅಪ್ಡೇಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರ್ತೇವೆ. ಸೊ ಅದಾದ್ಮೇಲೆ ಕೀ ಪಾಯಿಂಟ್ಸ್, ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನಾವು ಕೆನ್ಯಾದ ನೈರೋಬಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮ್ಯಾಂಡೇಟ್ ಅಥವಾ ಆದೇಶ ಏನು ಅಂದ್ರೆ ಕೋಆರ್ಡಿನೇಟ್ ರೆಸ್ಪಾನ್ಸಸ್ ಟು ದಿ ಎನ್ವೈರನ್ಮೆಂಟಲ್ ಇಶ್ಯೂಸ್, ಅಂದ್ರೆ ಪರಿಸರ ಸಮಸ್ಯೆಗಳಿಗೆ ಪ್ರತಿಕ್ರಿಯೆಗಳನ್ನ ಸಂಯೋಜನೆ ಮಾಡ್ತಕ್ಕಂಥದ್ದನ್ನ ಈ ಒಂದು ಸಂಸ್ಥೆಯಿಂದ ನಾವು ನೋಡಬಹುದಾಗಿರುತ್ತೆ. ಸೊ ಯುನೆಪ್ ನ ಫೋಕಸ್ಡ್ ಏರಿಯಾಸ್ ಅಥವಾ ಕೇಂದ್ರೀಕೃತವಾಗಿರ್ತಕ್ಕಂಥ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ಕ್ಲೈಮೇಟ್ ಚೇಂಜ್, ಆಬ್ವಿಯಸ್ಲಿ ಇದು ಎನ್ವೈರನ್ಮೆಂಟ್ ಗೆ ರಿಲೇಟೆಡ್ ಆಗಿರೋದ್ರಿಂದ ಪರಿಸರ ಬದಲಾವಣೆ ಆಗಿರ್ಬೋದು. ಈಕೋ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಪರಿಸರ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಗ್ರೀನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಹಸಿರು ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಗ್ರೀನ್ ಎಕನಾಮಿಕ್ ಅಂದ್ರೆ ಸೊ ನಾವು ಪರಿಸರಕ್ಕೆ ಹಾನಿ ಮಾಡದೆ ಆರ್ಥಿಕ ಚಟುವಟಿಕೆಗಳನ್ನ ಹೇಗೆ ನಡೆಸಬಹುದು ಅನ್ನೋದನ್ನ ಸೊ ಫೋಕಸ್ ಮಾಡ್ತಕ್ಕಂಥ ಏರಿಯಾಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟಲ್ ಅಗ್ರಿಮೆಂಟ್ಸ್ ಆಗುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಆಗ್ತಕ್ಕಂಥ ಒಂದು ಒಪ್ಪಂದಗಳೇನಿರ್ತವೆ ಸೊ ಆ ಒಂದು ಒಪ್ಪಂದಗಳು ಕೂಡ ಯುನೆಪ್ ನ ಮುಖಾಂತರ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಇದರ ಕೇಂದ್ರೀಕೃತ ಪ್ರದೇಶಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ UNEP supports its 193 member states in achieving SDGs ಅಂದ್ರೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ನಾವು 2030ಗೆ ನಾವೇನು ರೀಚ್ ಮಾಡಬೇಕಾಗಿರುತ್ತೆ. ಸೊ ಇದನ್ನ ರೀಚ್ ಮಾಡಲಿಕ್ಕೆ ಇದು ತನ್ನ 193 ಸದಸ್ಯ ರಾಷ್ಟ್ರಗಳನ್ನ ಬೆಂಬಲ ಮಾಡ್ತಕ್ಕಂಥದ್ದನ್ನ ಕೂಡ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ದೂರದ ಭವಿಷ್ಯದಲ್ಲಿ ರೂಪುಗೊಳ್ಳುವ ನಿರೀಕ್ಷೆ ಇರುವ ಮಹಾಖಂಡದ ಹೆಸರೇನು? ಸೊ ವಾಟ್ ಈಸ್ ದಿ ನೇಮ್ ಆಫ್ ದಿ ಸೂಪರ್ ಕಾಂಟಿನೆಂಟ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫಾರ್ಮ್ ಇನ್ ದಿ ಡಿಸ್ಟೆಂಟ್ ಫ್ಯೂಚರ್? ಅಂದ್ರೆ ನಮ್ಮ ಭೂಮಿಯ ಮೇಲೆ ನಮಗೆ ಗೊತ್ತು ಇವಾಗ 7 ಮೇಜರ್ ಕಾಂಟಿನೆಂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ 7 ಮೇಜರ್ ಕಾಂಟಿನೆಂಟ್ಸ್ ಭವಿಷ್ಯದಲ್ಲಿ ಇನ್ನೂ ಒಂದು ಕಾಂಟಿನೆಂಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಭವಿಷ್ಯದಲ್ಲಿ ಅಂದ್ರೆ ನಾಟ್ ವೆರಿ ನಿಯರ್, ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇಯರ್ಸ್, ಥೌಸಂಡ್ಸ್ ಆಫ್ ಇಯರ್ಸ್ ಆದ್ಮೇಲೆ ಸೊ ಇನ್ನೂ ಒಂದು ಕಾಂಟಿನೆಂಟ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಇತ್ತೀಚೆಗೆ ವಿಜ್ಞಾನಿಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾಂಟಿನೆಂಟ್ ಹೊಸದಾಗಿ ಫಾರ್ಮೇಶನ್ ಆಗ್ತಕ್ಕಂಥ ಖಂಡಕ್ಕೆ ಅವರು ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಂಡ್ವಾನಾ ಅಲ್ಟಿಮಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ಯಾಂಜಿಯಾ ಅಲ್ಟಿಮಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸ್ಟಡಿಯನ್ನ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಅಲೆಕ್ಸಾಂಡರ್ ಫರ್ನೆಸ್ ವರ್ತ್ ಅಂತಕ್ಕಂಥವ್ರು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಾರೆ ಅಥವಾ ಈ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿರ್ತಾರೆ. ಸೊ ಇವರ ಪ್ರಕಾರ
ದೆರ್ ಇಸ್ ಅ ಗ್ರಿಮ್ ಫ್ಯೂಚರ್, ಅಂದರೆ ಆ ಕಾಂಟಿನೆಂಟ್ ಅಂತಕ್ಕಂಥದ್ದು ನಮಗೆ ಭವಿಷ್ಯ ಇಲ್ಲದೇ ಇರುವ ರೀತಿಯಲ್ಲಿ ಭೂಮಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ರಿಸರ್ಚ್ ಅಥವಾ ಒಂದು ಪ್ರಿಡಿಕ್ಷನ್ ಅನ್ನು ಇವರು ಮಾಡಿರ್ತಾರೆ. ಸೊ ಈ ಒಂದು ಕಾಂಟಿನೆಂಟನ್ನು ಅಂದರೆ ಅವ್ರು ಮಾಡಿರ್ತಕ್ಕಂಥ ಪ್ರಿಡಿಕ್ಷನ್ ಏನು ಅಂದರೆ, ಇವಾಗ ಎಲ್ಲ 7 ಕಾಂಟಿನೆಂಟ್ಸ್ ಏನು ಸಪ್ರೇಟ್ ಆಗಿದ್ದಾವೆ ಅವು ಮತ್ತೆ ಒಂದಾಗಿ ಸೇರಲಿವೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅದು ಒಂದಾಗಿ ಸೇರುತ್ತೆ, ಸೊ ಅದಕ್ಕೆ ಏನಂತ ಹೆಸರಿಟ್ಟಿರ್ತಾರೆ ಅಂದರೆ ಪ್ಯಾಂಜಿಯಾ ಅಲ್ಟಿಮಾ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಸೊ ಪ್ಯಾಂಜಿಯಾ ಅಲ್ಟಿಮಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಆ ಎಲ್ಲ ಕಾಂಟಿನೆಂಟ್ಸ್ ಮತ್ತೆ ಯಾವಾಗ ಅದು ಮುಂಚೆ ಅದು ಒಟ್ಟಿಗೆ ಇತ್ತು, ಅವಾಗ ಇಲ್ಲಿ ಭೂಮಿಯ ಮೇಲೆ ಯಾವುದೇ ಹ್ಯಾಬಿಟ್ಯಾಟ್ ಇರಲಿಲ್ಲ. ಸೊ ಅದು ಮೂವ್ ಆಗ್ತಾ 7 ಕಾಂಟಿನೆಂಟ್ಸ್ ಆಗಿ ಬ್ರೇಕ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಅದು ಮೊದಲ ಸ್ಥಿತಿಯಲ್ಲಿ ಏನಿತ್ತು, ಸೊ ಅದೇ ಸ್ಥಿತಿಗೆ ಅದು ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಪಸ್ ಬಂದ ನಂತರ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪ್ಯಾಂಜಿಯಾ ಅಲ್ಟಿಮಾ ಅಂತ ಕರಿತೇವೆ. ಸೊ ಪ್ಯಾಂಜಿಯಾ ಅಲ್ಟಿಮಾ ಆದಾಗ ಟೆಂಪ್ರೇಚರ್ ಎಷ್ಟಿರ್ಬೋದು ಅಂದರೆ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ಗೆ ಅದು ಇನ್ಕ್ರೀಸ್ ಆಗುತ್ತೆ. ಕಾರಣ ಏನಂದರೆ ಎಲ್ಲ ಭೂಮಿಗೆ ಒಟ್ಟಿಗೆ ಬಂದ್ಬಿಡುತ್ತೆ, ನೀರೆಲ್ಲ ಸಪ್ರೇಟ್ ಆಗುತ್ತೆ. ಆಟೋಮ್ಯಾಟಿಕಲಿ ಆ ಒಂದು ಟೆರೆಸ್ಟ್ರಿಯಲ್ ಝೋನ್ ಏನಿರುತ್ತೆ ಅಂದರೆ ಭೂಖಂಡ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲಿ ಟೆಂಪ್ರೇಚರ್ ಬಹಳ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ಈ ಟೆಂಪ್ರೇಚರಲ್ಲಿ ಬದುಕ್ತಕ್ಕಂಥದ್ದು ಬಹಳ ಕಷ್ಟವಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಸ್ಟಾರಿಕಲಿ ನಮ್ಮ ಒಂದು ಭೂಮಿ ಅಥವಾ ನಮ್ಮ ಭೂಮಿಯ ಮೇಲೆ ಖಂಡಗಳು ಹೇಗೆ ಫಾರ್ಮೇಷನ್ ಆಯಿತು ಅಂತ ನಾವು ನೋಡೋದಾದ್ರೆ 225 ಮಿಲಿಯನ್ ಇಯರ್ಸ್ ಎಗೋ, 225 ಮಿಲಿಯನ್ ವರ್ಷಗಳ ಹಿಂದೆ ಸೊ ನಮ್ಮ ಭೂಮಿಯಲ್ಲಿ ಲ್ಯಾಂಡ್ ಮಾಸ್ ಒಂದ್ ಕಡೆ ಇತ್ತು, ನೀರೆಲ್ಲ ಒಂದ್ ಕಡೆ ಇತ್ತು. ಸೊ ಲ್ಯಾಂಡ್ ಮಾಸ್ ಅನ್ನ ನಾವು ಪ್ಯಾಂಜಿಯಾ ಅಂತ ಕರಿತಾ ಇದ್ವಿ, ವಾಟರ್ ಅನ್ನ ನಾವು ಪ್ಯಾಂಥಲಾಸ್ ಅಂತ ಕರಿತಾ ಇದ್ವಿ. ಸೊ ಅದಾದ್ಮೇಲೆ ಅದು 2 ಪಾರ್ಟ್ಸ್ ಆಗಿ ಬ್ರೇಕ್ ಆಗುತ್ತೆ. ಮೊದಲ ಪಾರ್ಟ್ ಅನ್ನ ನಾವು ಲಾರೇಷಿಯಾ ಅಂತ ಹೇಳ್ತೇವೆ, ಎರಡನೇ ಪಾರ್ಟ್ ಅನ್ನ ನಾವು ಗೋಂಡ್ವಾನ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಬರ್ತಕ್ಕಂಥ ಒಂದು ಸಿ ಅನ್ನ ನಾವು ತೆತ್ತಿಸ್ ಸಿ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತೆ ಇದು ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೇಕ್ ಆದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಆಫ್ರಿಕನ್ ಕಾಂಟಿನೆಂಟ್ ಅನ್ನ ನೋಡ್ಬೋದಾಗಿರುತ್ತೆ, ಇಲ್ಲಿ ನಾವು ಇಂಡಿಯನ್ ಕಾಂಟಿನೆಂಟ್ ಅನ್ನ ನೋಡ್ಬೋದಾಗಿರುತ್ತೆ. ಇಂಡಿಯನ್ ಕಾಂಟಿನೆಂಟ್ ಇಲ್ಲಿಂದ ಮೂವ್ ಆಗಿ ಇಲ್ಲಿಗೆ ಬಂದು ಜಾಯಿನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂಚೆ ಇಂಡಿಯನ್ ಕಾಂಟಿನೆಂಟ್ ಇಲ್ಲಿತ್ತು, ಸೊ ಇಲ್ಲಿಂದ ಅದು ಇಲ್ಲಿಗೆ ಏಷ್ಯಾಗೆ ಬಂದು ಜಾಯಿನ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭೂಮಿ ಇರ್ತಕ್ಕಂಥ ಒಂದು ಚಿತ್ರಣ ಹೀಗಿರುತ್ತೆ. ಸೊ ಇದು ಸಾವಿರಾರು ವರ್ಷಗಳಲ್ಲಿ ಮತ್ತೊಮ್ಮೆ ಎಲ್ಲ ಬಂದು ಒಟ್ಟಿಗೆ ಕೂಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಈ ಚಿತ್ರದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಂಜಿಯಾ ಅಲ್ಟಿಮಾ ಅಂತ ಕರಿತೇವೆ. ಯು ಕ್ಯಾನ್ ಸಿ ಒನ್ಸ್ ಅಗೇನ್ ಎಲ್ಲಾ ಭೂಮಿ ಬಂದು ಅಟ್ಯಾಚ್ ಆಗಿರುತ್ತೆ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ನೀರು ಇರುತ್ತೆ, ಸುತ್ತು ನೀರು ಸಂಪೂರ್ಣವಾಗಿ ಸಪರೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ವಿಜ್ಞಾನಿಗಳು ಪ್ರಿಡಿಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಈವೆಂಟ್ ಏನಾದ್ರೂ ಸಂಭವಿಸಿದರೆ ಆಗ್ತಕ್ಕಂಥ ಪರಿಣಾಮ ಏನು ಅಂದ್ರೆ ಎಕ್ಸ್ಟ್ರೀಮ್ ಹೀಟ್ ಅಂದ್ರೆ ಟೆಂಪರೇಚರ್ ಬಹಳ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಕೂಡ ಜಾಸ್ತಿ ಆಗೋದ್ರಿಂದ ಅಲ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಟೆಂಪರೇಚರ್ ನಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಸೊ ಬದುಕಲಿಕ್ಕೆ ತುಂಬಾ ಕಷ್ಟವಾಗುತ್ತೆ. ಅದರಿಂದ ಇವಾಗ್ಲಿಂದಾನೇ ನಾವು ಕ್ಲೈಮೇಟ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನ ಸೊ ಈ ಒಂದು ಪ್ರಿಡಿಕ್ಷನ್ ಮುಖಾಂತರ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಈಗ ಎಷ್ಟಿದೆ ನಮ್ಮ ಭೂಮಿಯ ಮೇಲೆ? ಪ್ರಸ್ತುತವಾಗಿ ಕಾರ್ಬನ್ ಡೈಆಕ್ಸೈಡ್ 400 ಪಾರ್ಟ್ಸ್ ಪರ್ ಮಿಲಿಯನ್ ನೋಡ್ಬೋದಾಗಿರುತ್ತೆ. ಅಂದ್ರೆ 1 ಮಿಲಿಯನ್ ಪಾರ್ಟ್ಸ್ ಅನ್ನ ನಾವು ಬ್ರೇಕ್ ಮಾಡಿದ್ರೆ ಅದರಲ್ಲಿ 400 ಪಾರ್ಟ್ಸ್ ಎಷ್ಟಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸಪೋಸ್ ಏನಾದ್ರೂ ಪ್ಯಾಂಜಿಯಾ ಅಲ್ಟಿಮಾ ಆದಾಗ ಅದು 600 ppm ಗೆ ಇನ್ಕ್ರೀಸ್ ಆಗುತ್ತೆ. ನಮ್ಗೆ ಗೊತ್ತು ಕಾರ್ಬನ್ ಡೈಆಕ್ಸೈಡ್ ಅದು ಟೆಂಪರೇಚರ್ ಅನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಯಾವಾಗ ಇದು 600 ppm ಗೆ ಇನ್ಕ್ರೀಸ್ ಆಗುತ್ತೆ, ಆಟೋಮ್ಯಾಟಿಕಲಿ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಿಡಿಕ್ಷನ್ ಏನಿದೆ, ಸೊ ಇದು ಮಿಲಿಯನ್ಸ್ ಆಫ್ ಇಯರ್ಸ್ ಆಗುತ್ತೆ, ಅಂದ್ರೆ ನಾಟ್ ಇನ್ ನಿಯರ್ ಫ್ಯೂಚರ್, ಮಿಲಿಯನ್ಸ್ ಆಫ್ ವರ್ಷಗಳ ನಂತರ ಸೊ ಈ ಒಂದು ಬದಲಾವಣೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈಗಿರ್ತಕ್ಕಂಥ ಈ ಒಂದು ಕ್ಲೈಮೇಟ್ ಕ್ರೈಸಿಸ್ ಏನಿದಾವೆ, ಸೊ ಅದನ್ನ ನಾವು ಮಿನಿಮೈಸ್ ಮಾಡುವ ಕಾರಣದಿಂದ ಈ ರೀತಿಯ ಬದಲಾವಣೆಗಳನ್ನ ನಾವು ಪ್ರಿವೆಂಟ್ ಮಾಡಬೇಕಾಗಿರುತ್ತೆ ಟು ಸೇವ್ ಅವರ್ ಅರ್ತ್ ಫಾರ್ ದಿ ಫ್ಯೂಚರ್ ಜನರೇಷನ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024ರಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಸೊ ವಿಚ್ ಕಂಟ್ರಿ ರ್ಯಾಂಕ್ಸ್ ಫಸ್ಟ್ ಇನ್ ದಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಪುರ್ ಮೊದಲನೇ ಸ್ಥಾನದಲ್ಲಿ ಇರಬಹುದಾಗಿರುತ್ತೆ. ಸೊ ಸಿಂಗಪುರ್ ಮೊದಲನೇ ಸ್ಥಾನದಲ್ಲಿದೆ ಅಂದ್ರೆ ಸಿಂಗಪುರ್ ಪಾಸ್ಪೋರ್ಟ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ವೀಸಾ ಮುಕ್ತವಾಗಿ ಹೈಯೆಸ್ಟ್ ನಂಬರ್ ಆಫ್ ಕಂಟ್ರೀಸ್ಗೆ ಅವರು ವಿಸಿಟ್ ಮಾಡಬಹುದಾಗಿರುತ್ತೆ. ಸೊ ಅವಾಗ ಮಾತ್ರ ಅದನ್ನ ಮೊದಲನೇ ರ್ಯಾಂಕಿಂಗ್ ಅಲ್ಲಿ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ
ಸಿಂಗಾಪುರ್ ಪಾಸ್ಪೋರ್ಟ್ ಅನ್ನು ಹೊಂದಿರತಕ್ಕಂಥವರು ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ 195 ರಾಷ್ಟ್ರಗಳಿಗೆ ವೀಸಾ ಮುಕ್ತವಾಗಿ ಅವರು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಎರಡನೇ ಪ್ಲೇಸ್ ಅಲ್ಲಿ ಜಪಾನ್ ಇರುತ್ತೆ, 192 ಡೆಸ್ಟಿನೇಷನ್. ಥರ್ಡ್ ಪ್ಲೇಸ್ ಇಸ್ ಟೇಕನ್ ಬೈ ಸೌತ್ ಕೊರಿಯಾ, 191 ಡೆಸ್ಟಿನೇಷನ್. ಸೊ ಫೋರ್ತ್ ಪ್ಲೇಸ್ ಇಸ್ ಟೇಕನ್ ಬೈ ಜರ್ಮನಿ, ಇಟಲಿ ಮತ್ತೆ ಫ್ರಾನ್ಸ್, ಸ್ಪೇನ್. ಇದು 4ನೇ ಸ್ಥಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿರುತ್ತೆ ಅಂದ್ರೆ 83rd ಪ್ಲೇಸ್ ಇರುತ್ತೆ. ಸೊ ನಮ್ಮ ದೇಶದ ಪಾಸ್ಪೋರ್ಟ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು 58 ರಾಷ್ಟ್ರಗಳಿಗೆ ವೀಸಾ ಮುಕ್ತವಾಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಇದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ದೇಶವು 2024ರಿಂದ 2026ರ ಅವಧಿಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಅಟ್ ದಿ ಪ್ರೆಸಿಡೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಫಾರ್ ದಿ ಟರ್ಮ್ ಆಫ್ 2024-2026 ಅಂದ್ರೆ 2 ವರ್ಷಗಳ ಅವಧಿಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಅಧ್ಯಕ್ಷ ರಾಷ್ಟ್ರವಾಗಿ ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ ಮತ್ತೊಮ್ಮೆ ಸೊ ಈ ಒಂದು ಒಕ್ಕೂಟಕ್ಕೆ ಅಧ್ಯಕ್ಷ ರಾಷ್ಟ್ರವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪೊಸಿಷನ್ಗೆ ಎಲೆಕ್ಷನ್ ಅನ್ನ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು 7th ಜನರಲ್ ಅಸೆಂಬ್ಲಿ ಎಲೆಕ್ಷನ್ ಆಗಿರುತ್ತೆ. ಸೊ 7th ಜನರಲ್ ಅಸೆಂಬ್ಲಿ ಸಮಯದಲ್ಲಿ ಈ ಒಂದು ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಯಾರೂ ಕೂಡ ಅಪೋಸಿಷನ್ ಇಲ್ಲದೆ ಇರುವ ಕಾರಣದಿಂದ ಸೊ ಭಾರತ ಮತ್ತೆ ಈ ಒಂದು ಪ್ರೆಸಿಡೆಂಟ್ಶಿಪ್ ಅನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ವೈಸ್ ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆಂಟ್ ಬಂದು ಇಂಡಿಯಾ ಆಗಿರುತ್ತೆ. ಸೊ ವೈಸ್ ಪ್ರೆಸಿಡೆಂಟ್ ಆಗಿ ಯಾವ ರಾಷ್ಟ್ರವನ್ನ ಆಯ್ಕೆ ಮಾಡಿರಲಾಗಿರುತ್ತೆ ಅಂದ್ರೆ ಫ್ರಾನ್ಸ್ ರಾಷ್ಟ್ರವನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿರ್ತಾರೆ. ಸೊ ಆಶೀಶ್ ಖನ್ನಾರ್ ಅವರನ್ನ ಡೈರೆಕ್ಟರ್ ಜನರಲ್ ಅಥವಾ ಮಹಾನಿರ್ದೇಶಕರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಸೋಲಾರ್ ಅಲಯನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಮೋರ್ ದೆನ್ 120 ಕಂಟ್ರೀಸ್ ಅಲಯನ್ಸ್ ಆಗಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಏನಿರ್ತವೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ನಡುವೆ ಇರುತ್ತೆ. ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವೆ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಏನಕ್ಕೆ ಈ ಒಂದು ಪ್ಯಾರಾಮೀಟರ್ ಅನ್ನ ಇಲ್ಲಿ ಸೆಟ್ ಮಾಡಿರ್ತಾರೆ ಅಂದ್ರೆ ಸನ್ಲೈಟ್ ಇಲ್ಲೇ ಜಾಸ್ತಿ ಬೀಳುತ್ತೆ, ಸೋಲಾರ್ ಎನರ್ಜಿಯನ್ನ ನಾವು ಜಾಸ್ತಿ ಹರ್ನೇಸ್ ಇಲ್ಲೇ ಮಾಡಬಹುದಾಗಿರುತ್ತೆ. ಬಟ್ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಈ ಒಂದು ಒಕ್ಕೂಟವನ್ನ ದೇ ಮೇಡ್ ಇಟ್ ಓಪನ್ ಫಾರ್ ಎನಿ ಅದರ್ ಕಂಟ್ರಿ. ಸೊ ಯಾವುದೇ ಕಂಟ್ರಿ ಕೂಡ ಇದಕ್ಕೆ ಜಾಯಿನ್ ಆಗಬಹುದಾಗಿರ್ತಕ್ಕಂಥ ಒಂದು ಅವಕಾಶವನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಕ್ಯಾಪ್ರಿಕಾನ್ ನ ಹೊರಗಡೆ ಇರ್ತಕ್ಕಂಥ ರಾಷ್ಟ್ರಗಳು ಕೂಡ ಸೊ ಇದರ ಸದಸ್ಯತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರೈಮರಿ ಆಬ್ಜೆಕ್ಟಿವ್ ಡೆಫಿನೆಟ್ಲಿ ನಮಗೆ ಗೊತ್ತು, ಹೆಸರಲ್ಲೇ ಇದೆ. ಸೋಲಾರ್ ಎನರ್ಜಿಯನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಕ್ಕಂಥದ್ದು ಫಾಸಿಲ್ ಫ್ಯೂಯಲ್ಸ್ ಅನ್ನ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಕಡಿಮೆ ಮಾಡೋದ್ರ ಮುಖಾಂತರ ಸೊ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಒಕ್ಕೂಟವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸ್ಥಾಪನೆ ಆಗಿದ್ದು ಯಾವಾಗ? ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅಥವಾ ಫಾರ್ಮ್ಡ್ ಇನ್ ದ ಇಯರ್ 2015 ನವೆಂಬರ್ 30 ಇದನ್ನ ರಚನೆ ಮಾಡ್ತಾರೆ. ಸೊ ಪ್ಯಾರಿಸ್ ಕ್ಲೈಮೇಟ್ ಕಾನ್ಫರೆನ್ಸ್ COP21 ಅಲ್ಲಿ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗೆ ಸೊ ಈ ಒಂದು ಸನ್ಶೈನ್ ಅಥವಾ ಸೂರ್ಯನ ಬೆಳಕನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ನಮ್ಮ ಭಾರತ ದೇಶದಲ್ಲಿಯೇ ಇರುತ್ತೆ. ಎಲ್ಲಿರುತ್ತೆ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಅಂತ ಹೇಳ್ತೇವೆ. ಸೊ ಇದು ಹರಿಯಾಣದ ಗುರುಗ್ರಾಮ್ ಅಲ್ಲಿ ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ದಾಖಲಿತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಯಾವ ಪ್ರದೇಶವು ಹಿಮಪಾತವನ್ನು ಅನುಭವಿಸಿತು? ಅದರ ಮರುಭೂಮಿಯ ಭೂದೃಶ್ಯವನ್ನು ಚಳಿಗಾಲದ ವಂಡರ್ಲ್ಯಾಂಡ್ ಆಗಿ ಪರಿವರ್ತಿಸಲಾಯಿತು. ಫಾರ್ ದ ಫಸ್ಟ್ ಟೈಮ್ ಇನ್ ದಿ ರೆಕಾರ್ಡೆಡ್ ಹಿಸ್ಟರಿ ವಿಚ್ ರೀಜನ್ ಇನ್ ಸೌದಿ ಅರೇಬಿಯಾ ಎಕ್ಸ್ಪೀರಿಯನ್ಸ್ ಸ್ನೋಫಾಲ್ ಟ್ರಾನ್ಸ್ಫಾರ್ಮಿಂಗ್ ಇಟ್ಸ್ ಡೆಸರ್ಟ್ ಲ್ಯಾಂಡ್ಸ್ಕೇಪ್ ಇಂಟು ವಿಂಟರ್ ವಂಡರ್ಲ್ಯಾಂಡ್. ಸೊ ಇಲ್ಲಿ ಭವಿಷ್ಯದಲ್ಲಿ ಅಂದರೆ ಪಾಸ್ಟ್ ಅಲ್ಲಿ ಎಲ್ಲೂ ಕೂಡ ಯಾವತ್ತೂ ಕೂಡ ಮಳೆ ಆಗಿರ್ತಕ್ಕಂಥ ಒಂದೂ ದಾಖಲೆ ಇಲ್ಲ. ಬಟ್ ಪ್ರಪ್ರಥಮ ಬಾರಿಗೆ ಇಲ್ಲಿ ಸಾಕಷ್ಟು ಹಿಮಪಾತ ಆಗಿರುತ್ತೆ. ಸೊ ಆ ಹಿಮಪಾತವಾಗಿರ್ತಕ್ಕಂಥ ಸೌದಿ ಅರೇಬಿಯಾದ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ಜಾಫ್ ಅಂತ ಹೇಳ್ತೇವೆ. ಸೊ ಈ ಒಂದು ಆಲ್ ಜಾಫ್ ಏನಿದೆ ಸೊ ಈ ಒಂದು ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸ್ನೋಫಾಲ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಾವು ಸಹರಾ ಡೆಸರ್ಟ್ ಅಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ 50 ವರ್ಷಗಳಿಂದ ಮಳೆ ಆಗದೇ ಇರತಕ್ಕಂಥ ಸಹರಾ ಡೆಸರ್ಟ್ ನಲ್ಲೂ
ಸೊ ಮಳೆ ಆಗಿರ್ತಕ್ಕಂಥ ಸುದ್ದಿಯನ್ನು ಕೂಡ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪೊಲ್ಯೂಷನ್ ಇಂದ ಆಗುವ ಕ್ಲೈಮೇಟ್ ಚೇಂಜ್ ಇದೆ. ಸೊ ಆ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಟ್ಲೀಸ್ಟ್ ಸಹರಾ ಡೆಸರ್ಟ್ ಈಸ್ ಓಕೆ ಬಿಕಾಸ್ 50 ವರ್ಷಗಳ ಹಿಂದೆ ಅಲ್ಲಿ ಮಳೆ ಆದ್ರೂ ಆಗಿತ್ತು, ಅದು ಮತ್ತೆ ರಿಪೀಟ್ ಆಗಿದೆ. ಬಟ್ ಈ ಒಂದು ಪ್ರದೇಶದಲ್ಲಿ ಐತಿಹಾಸಿಕವಾಗಿ ಎಂದೂ ಕೂಡ ಅಲ್ಲಿ ಹಿಮಪಾತವಾಗಿಲ್ಲ. ಸೊ ಅಲ್ಲಿ ಹಿಮಪಾತವಾಗಿರೋದನ್ನ ನಾವಿಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ರೀಜನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಲ್ ಜಾಫ್ ಅಂತ ಕರಿತೇವೆ. ಸೊ ಇದು ಈಗ ಒಂದು ಸ್ನೋಫಾಲ್ ಅನ್ನ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಒಂದು ಸ್ನೋಫಾಲ್ ಏನಿದೆ ರಿಜುವಿನೇಟೆಡ್ ವ್ಯಾಲೀಸ್ ಮತ್ತೆ ಕ್ರಿಯೇಟೆಡ್ ವಾಟರ್ ಫಾಲ್ಸ್ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಕಣಿವೆಗಳು ಮತ್ತೆ ಪುನರುಜ್ಜೀವನಗೊಂಡಿದ್ದಾವೆ ಮತ್ತೆ ಜಲಪಾತಗಳನ್ನ ಸೃಷ್ಟಿಸಿದೆ. ಸೊ ನಮ್ಗನ್ಸುತ್ತೆ ಇವಾಗ ಸೊ ದಿಸ್ ಇಸ್ ಅ ಗುಡ್ ಸೈನ್ ಅಲ್ವಾ ಅಂತ ನಮ್ಗನ್ಸುತ್ತೆ. ಬಟ್ ದಟ್ ಈಸ್ ಅ ಬ್ಯಾಡ್ ಸೈನ್ ಬಿಕಾಸ್ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವೆಜಿಟೇಷನ್ ಇರುತ್ತೆ. ಅದು ಸಸ್ಯವರ್ಗ ಆಗಿರ್ಬೋದು ಅಥವಾ ಪ್ರಾಣಿ ವರ್ಗ ಆಗಿರ್ಬೋದು. ಸೊ ಅವೆಲ್ಲ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಒಂದು ಪರ್ಟಿಕ್ಯುಲರ್ ವೆದರ್ಗೆ ಅಡ್ಜಸ್ಟ್ ಆಗಿರ್ತವೆ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಮಲ್ಸ್ ಅಂತಾನೆ ನಾವು ತಗೊಂಡ್ರೆ ಕ್ಯಾಮಲ್ಸ್ ಲೀವ್ ಇನ್ ಆರಿಡ್ ರೀಜನ್ಸ್ ಅಲ್ಲಿ ಅಂದ್ರೆ ಶುಷ್ಕವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ವಾಸ ಮಾಡ್ತವೆ. ಸೊ ಈ ರೀತಿ ಹಿಮಪಾತವಾದಾಗ ಆ ಒಂದು ಪ್ರಾಣಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್ ವರ್ಲ್ಡ್ ಸುನಾಮಿ ಅವೇರ್ನೆಸ್ ಡೇ ಅಥವಾ ವಿಶ್ವ ಸುನಾಮಿ ಜಾಗೃತಿ ದಿನ. ಸೊ ಈ ಒಂದು ದಿನವನ್ನು ನವೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತೇವೆ. ಸುನಾಮಿ ರೀತಿಯ ಘಟನೆಗಳ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ದ ಡೇ. ಸೊ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 774ಗೆ ಬಂದಿರ್ತೇವೆ. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನು ಓದಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ಸಲ್ಲಿ ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.